ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಬೇಲದ ಹಣ್ಣು ಅಥವಾ ಬೆಲ್ಲದ ಹಣ್ಣಿನ ಪಾನಕ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದ್ದಾವೆ. ಎಸ್ಪೆಷಲಿ ಸಮ್ಮರ್ನಲ್ಲಿ ಇದನ್ನು ತಿನ್ನೋದು ತುಂಬಾ ಒಳ್ಳೆಯದು. ಬಿಸಿಲಿನ ಶಾಖದಿಂದ ಆಗಿರೋ ಆಯಾಸನ ಇದು ಕಡಿಮೆ ಮಾಡುತ್ತೆ, ಡಯಾಬಿಟಿಸ್ನ ಮ್ಯಾನೇಜ್ ಮಾಡುತ್ತೆ, ಹಾಗೆಯೇ ಡೈಜೆಸ್ಟಿವ್ ಸಿಸ್ಟಮ್ಗೆ, ಲಿವರ್ಗೆ, ಕಿಡ್ನಿಗೆ ನ್ಯಾಚುರಲ್ ಡಿಟಾಕ್ಸಿಫೈಯರ್ ಆಗಿ ವರ್ಕ್ ಮಾಡುತ್ತೆ. ಇದನ್ನು ಟ್ರೆಡಿಷ್ನಲ್ ಇಂಡಿಯನ್ ಸಮ್ಮರ್ ಫುಡ್ ಅಂತಲೇ ಹೇಳ್ಬೋದು. ಇದರ ಸಿಪ್ಪೆ ಮೇಲೆ ಈ ಥರ ಗಟ್ಟಿ ಇರುತ್ತೆ. ಇದನ್ನು ಯಾವುದಾದ್ರೂ ಕಲ್ಲಲ್ಲಿ ಈ ಥರ ಹೊಡೆದ್ರೆ ಈಸಿಯಾಗಿ ಸಿಪ್ಪೆ ಓಪನ್ ಆಗುತ್ತೆ. ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ಇದರಲ್ಲಿ ಬೀಜ ಮತ್ತು ನಾರಿನ ಅಂಶ ಇರುತ್ತೆ. ಇದನ್ನು ನೀರಲ್ಲಿ ಹಾಕಿ ಕಲಸಿ ಕೂಡ ಸಪ್ರೇಟ್ ಮಾಡ್ಕೋಬೋದು, ಅಥವಾ ಈ ಥರ ಒಂದು ಸ್ಪೂನಿಂದ ಸಿಪ್ಪೆಯಲ್ಲಿರೋ ಎಲ್ಲ ಹಣ್ಣನ್ನು ತೆಗೆದು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಕೂಡ ಸೋಸಿ ಸಪ್ರೇಟ್ ಮಾಡ್ಕೋಬೋದು. ನೋಡಿ, ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಈ ಥರ ಇದನ್ನು ಓಪನ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೋಬೇಕಂದ್ರೆ ಇದರಲ್ಲಿರೋ ನಾರು ಮತ್ತು ಬೀಜನೂ ಸೇರಿಸಿ ಗ್ರೈಂಡ್ ಮಾಡ್ಕೋಬೋದು. ಆಮೇಲೆ ಸೋಸ್ಕೊಳ್ಳೋದ್ರಿಂದ ಗ್ರೈಂಡ್ ಆಗದೇ ಇರೋ ಅಂಶ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಇವಾಗ ಇದು ಪೇಸ್ಟ್ ಆಗಿದೆ. ಇದಕ್ಕೆ ಒಂದು ದೊಡ್ಡ ಬೆಲ್ಲದ ಅಚ್ಚನ್ನ ಪುಡಿ ಮಾಡಿ ಸೇರಿಸಿ ಮತ್ತೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಗ್ರೈಂಡ್ ಆದಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಮತ್ತೆ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ ಹತ್ತಿರೋದನ್ನು ಸಹ ಇನ್ನೊಂದು ಗ್ಲಾಸ್ ನೀರು ಹಾಕಿ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಟೋಟಲ್ ಇದಕ್ಕೆ 3 ಗ್ಲಾಸ್ ನೀರು ಹಾಕಿದ್ದೀನಿ. ನೀರಿನ ಕನ್ಸಿಸ್ಟೆನ್ಸಿನ ನಿಮಗೆ ಹೇಗೆ ಬೇಕು ನೋಡಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆಯೇ ಸ್ವೀಟು ಅಷ್ಟೇ, ಹಣ್ಣಿನ ಹುಳಿ ಮೇಲೆ ಬೆಲ್ಲ ಎಷ್ಟು ಹಾಕಬೇಕು ಅಂತ ಡಿಪೆಂಡ್ ಆಗಿರುತ್ತೆ. ಈ ಜ್ಯೂಸ್ನೆಲ್ಲ ನಿಧಾನಕ್ಕೆ ಈ ಥರ ಸೋಸ್ಕೊಂಡು ಇದರಲ್ಲಿ ಬರೋ ಗಟ್ಟಿ ಅಂಶನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಇವಾಗ ಸ್ಟ್ರೈನ್ ಮಾಡಿಟ್ಕೊಂಡಿರೋ ಜ್ಯೂಸ್ಗೆ 2-3 ಚಿಟಿಕೆ ಉಪ್ಪು, ಹಾಗೆ 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಕಾಳು ಮೆಣಸನ್ನು ಜಜ್ಜಿ ಪುಡಿ ಮಾಡಿ ಕೂಡ ಸೇರಿಸ್ಬೋದು. ಪೆಪ್ಪರ್ ಪೌಡರ್ ಹಾಕೋದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಇದನ್ನು ಹಾಕೋದ್ರಿಂದನೇ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ನೀಟಾಗಿ ಒಂದು ಸಲ ಕಲಸಿದ್ರೆ ನಮ್ಮ ಬೆಲ್ಲದ ಹಣ್ಣಿನ ಪಾನಕ ರೆಡಿ ಆಯಿತು. ಇದನ್ನು ರಾಮನವಮಿ ಟೈಮಲ್ಲಿ ಕೋಸಂಬರಿ ಜೊತೆ ಈ ಪಾನಕ ಮಾಡಿ ಮಸಾಲೆ ಮಜ್ಜಿಗೆ ಜೊತೆ ದೇವರಿಗೆ ನೈವೇದ್ಯ ಮಾಡ್ತಾರೆ. ಅದರಿಂದ ಇದನ್ನು ರಾಮನವಮಿ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಸಹ ಈ ಪಾನಕನ ಬೇಸಿಗೆ ಹೋಗೋದ್ರಲ್ಲಿ ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.